ಅಭ್ಯಾಸಗಳು ನಿಮ್ಗಿದ್ರೆ ನೀವು ಯಾವತ್ತೂ ಸಕ್ಸಸ್ ಆಗಲ್ಲ, ಉದ್ಧಾರ ಆಗಲ್ಲ. ಮೊದಲನೇ ಕೆಟ್ಟ ಅಭ್ಯಾಸ, ದೇ ಆರ್ ನಾಟ್ ಕಮಿಟೆಡ್. ಯಾವ ವರ್ಕ್ನು ಸರಿಯಾದ ಟೈಮ್ಗೆ ಮಾಡಲ್ಲ, ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಎರಡನೇ ಕೆಟ್ಟ ಅಭ್ಯಾಸ, ದೇ ಮಿಸ್ಟ್ರೀಟ್ ಅದರ್ಸ್. ಬೇರೆಯವ್ರನ್ನ ಯಾವಾಗ್ಲೂ ಕೀಳಾಗಿ ನೋಡೋದು. ಯಾರನ್ನು ಕೀಳಾಗಿ ನೋಡ್ಬೇಡಿ, ಎಲ್ಲರಿಗೂ ಮರ್ಯಾದೆ ಕೊಟ್ಟು ಒಳ್ಳೆತನದಿಂದ ನೋಡ್ಬೇಕು. ನೆಕ್ಸ್ಟ್ ಕೆಟ್ಟ ಅಭ್ಯಾಸ, ದೇ ಆರ್ ನಾಟ್ ಆಂಟಿಡಿ, ಅಂದ್ರೆ ನಾಟ್ ಕ್ಲೀನ್. ತಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಇರ್ಬೋದು, ಮನೆಯಲ್ಲಿ ತಮ್ಮ ಟೇಬಲ್ ಎಲ್ಲಾನು ತುಂಬಾ ಗಲೀಜಾಗಿ ಇಟ್ಕೋತಿರ್ತಾರೆ. ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ನೀವು ಹಾಕೊಳ್ಳೋ ಬಟ್ಟೆನೂ ನೀಟಾಗಿರ್ಬೇಕು, ನಿಮ್ಮ ಮನ್ಸು ಕೂಡ ನೀಟಾಗಿರ್ಬೇಕು. ನಾಲ್ಕನೇ ಕೆಟ್ಟ ಅಭ್ಯಾಸ, ದೇ ಡು ನಾಟ್ ಸ್ಪೇರ್ ಅದರ್ಸ್ ಮಿಸ್ಟೇಕ್. ಬೇರೆಯವರ ತಪ್ಪುಗಳನ್ನ ಎತ್ತಿ ಹಿಡಿಬಾರ್ದು. ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳ್ಬೇಕೆ ಹೊರತು ಎಲ್ಲರ ಮುಂದೆನೂ ಅವ್ರನ್ನ ಅವಮಾನಿಸೋದು, ಬ್ರೇಗೋದು ಎಲ್ಲ ಮಾಡಬಾರ್ದು. ಐದನೇ ಅಭ್ಯಾಸ, ದೇ ಡು ನಾಟ್ ಅಕ್ಸೆಪ್ಟ್ ದೇರ್ ಮಿಸ್ಟೇಕ್. ನಮ್ಮಿಂದ ತಪ್ಪಾಗಿದ್ರೆ ಖಂಡಿತವಾಗ್ಲೂ ತಪ್ಪಿಗೆ ಸಾರಿ ಕೇಳಿ. ಸಾರಿ ಕೇಳೋದ್ರಿಂದ ಯಾರ ವ್ಯಾಲ್ಯೂನೂ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಫ್ರೆಂಡ್ಶಿಪ್, ರಿಲೇಶನ್ಶಿಪ್ ಉಳಿಯುತ್ತೆ. ಆರನೇ ಕೆಟ್ಟ ಅಭ್ಯಾಸ, ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಅದರ್ಸ್. ಯಾವಾಗ್ಲೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ. ನಿಸ್ವಾರ್ಥದಿಂದ, ಒಳ್ಳೆ ಮನಸ್ಸಿನಿಂದ ಒಬ್ಬರಿಗೆ ಹೆಲ್ಪ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಕೆಟ್ಟ ಅಭ್ಯಾಸ, ದೇ ವೇಸ್ಟ್ ಟೈಮ್ ಇನ್ ಸೋಷಿಯಲ್ ಮೀಡಿಯಾ. ಈಗಿನ ಕಾಲದಲ್ಲಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲೇ ಬೆಳಗಿಂದ ಸಂಜೆವರೆಗೂ ಇರ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕೆಟ್ಟ ಅಭ್ಯಾಸ, ದೇ ಫೀಲ್ ಜೆಲಸ್ ಆಫ್ ಅದರ್ಸ್ ಅಚೀವ್ಮೆಂಟ್ಸ್. ಅಂದ್ರೆ ಬೇರೆಯವರು ಸಾಧಿಸಿದ್ರೆ, ಸಕ್ಸಸ್ ಆಗಿದ್ರೆ ಅವ್ರು ನೋಡಿ ಅಸೂಯೆ ಪಡ್ಬೇಡಿ. ಈ ಅಭ್ಯಾಸಗಳು ನಿಮ್ಗಿದ್ರೆ ಇವತ್ತೇ ಬಿಟ್ಬಿಡಿ.